ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ದೆಹಲಿ ಅಂಗಳಕ್ಕೆ ಮತ್ತೆ ಹೋಗಿದೆ. 3 ಜನ ನಾಯಕರು ಸದ್ಯ ದೆಹಲಿಯಲ್ಲಿದ್ದಾರೆ. ಖಾಲಿ ಇರುವಂತಹ 20 ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಸಚಿವಾಕಾಂಕ್ಷಿಗಳಿದ್ದಾರೆ. ಕೆಲವೇ ಕ್ಷಣದಲ್ಲಿ ಸಭೆ ಆರಂಭ ಆಗುತ್ತೆ. ಯುವ ನಾಯಕರಿಗೆ ಮಣೆ ಹಾಕೋದಕ್ಕೆ ಹೈಕಮಾಂಡ್ ಒಲವನ್ನ ತೋರಿಸ್ತಾ ಇದೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಯುವ ನಾಯಕರಿಗೆ ಮಣೆಯನ್ನ ಹಾಕೋಣ ಅನ್ನುವಂತಹ ಒಲವು. ಇತ್ತ ಹಿರಿಯರಿಗೂ ಅವಕಾಶ ಕೊಡಬೇಕು ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಿದ್ದಾರೆ. ಮತ್ತೊಂದು ಕಡೆ ದೆಹಲಿಯಲ್ಲಿ ಸಚಿವ ಸ್ಥಾನಕ್ಕಾಗಿ ಬೀಡು ಬಿಟ್ಟು ಹಲವರು ಲಾಬಿಯನ್ನ ಮಾಡ್ತಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಚಿವ ಸ್ಥಾನಕ್ಕಾಗಿ ಭರ್ಜರಿ ಲಾಬಿಯನ್ನ ನಡೆಸುತ್ತಿದ್ದಾರೆ. ಸಿದ್ದರಾಮಯ್ಯ, ಸಿಎಂ ಡಿಕೆ ಶಿವಕುಮಾರ್ ಹಾಗೆಯೇ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಈಗಾಗಲೇ ದೆಹಲಿಯನ್ನ ರೀಚ್ ಆಗಿದೆ. ದೆಹಲಿಯಲ್ಲಿ ಈ ನಾಯಕರನ್ನೇ ಭೇಟಿ ಮಾಡಿ ಅವರ ಆಪ್ತ ಬಳಗ ಸಚಿವಾಕಾಂಕ್ಷಿಗಳು ಕೊನೆ ಹಂತದ ಕಸರತ್ತನ್ನ ಮಾಡ್ತಿದ್ದಾರೆ. ಕೆಲವೇ ಕ್ಷಣದಲ್ಲಿ ಸಭೆ ಕೂಡ ಆರಂಭವಾಗಲಿದೆ. ಜೂನ್ 3ನೇ ತಾರೀಕು ಸಿಎಂ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದು, ಆಗ ಅವರ ಜೊತೆ ಸಚಿವರಾಗಿ ಸಂಪುಟವನ್ನ ಸೇರ್ಪಡೆಯಾಗಿದ್ದು 13 ಮಂದಿ. ಇನ್ನು 20 ಸ್ಥಾನಗಳು ಖಾಲಿ ಇದ್ದಾವೆ. ಮಳೆಗಾಲದ ಅಧಿವೇಶನಕ್ಕೂ ಮೊದಲೇ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು, ಇಲ್ಲ ಅಂತಂದ್ರೆ ವಿಪಕ್ಷಗಳ ಟೀಕೆಗೆ ಗುರಿಯಾಗಬೇಕಾಗತ್ತೆ. ವಿಪಕ್ಷ ಅದನ್ನೇ ಅಸ್ತ್ರವಾಗಿ ಹಿಡ್ಕೊಂಡು ಆಗಿದೆ. ಹಾಗಾಗಿ ಬಹುತೇಕ ಇವತ್ತೇ ಸಚಿವ ಸಂಪುಟ ವಿಸ್ತರಣೆ ಕ್ಲೈಮ್ಯಾಕ್ಸ್ ಕಾಣುವಂತಹ ಸಾಧ್ಯತೆ ಇದೆ. ಬಾಕಿ ಉಳಿದಿರುವಂತಹ 20 ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಆ ಆಕಾಂಕ್ಷಿಗಳಲ್ಲಿ ಬಹುತೇಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳನ್ನ, ಮಾಜಿ ಮುಖ್ಯಮಂತ್ರಿಗಳನ್ನ, ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿ ಒತ್ತಡವನ್ನ ಹೇರುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಗೆ ಫೈನಲಿ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಇವತ್ತು ಸಂಜೆಯ ಒಳಗೆ ಬಹುತೇಕ ಪಟ್ಟಿ ಫೈನಲ್ ಆಗುವಂತ ನಿರೀಕ್ಷೆ. ನಾಯಕರು ಆಲ್ರೆಡಿ ದೆಹಲಿಯನ್ನ ರೀಚ್ ಆಗಿದೆ. ಯಾರ ಸಚಿವಾಕಾಂಕ್ಷಿಗಳಿದ್ದಾರೋ ಅವರು ಕೂಡ ಸಿಎಂ, ಮಾಜಿ ಸಿಎಂ ಹಾಗೆ ಕೆಪಿಸಿಸಿ ಅಧ್ಯಕ್ಷರು ಅವರ ಮೇಲೆ ಕೊನೆ ಹಂತದ ಒತ್ತಡವನ್ನ ಹೇರುವಂತಹ ಪ್ರಯತ್ನ ಅಥವಾ ತಮ್ಮ ಪರ ಲಾಬಿಯನ್ನ ಮಾಡುವಂತಹ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಬಹುತೇಕ ಇವತ್ತೇ ಸಚಿವ ಸಂಪುಟ ವಿಸ್ತರಣೆ ಕ್ಲೈಮ್ಯಾಕ್ಸ್ ಕಾಣುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ? ಯಾಕಂದ್ರೆ ಒಂದು ಹಂತದ ಚರ್ಚೆ ಮೊನ್ನೆಯೇ ಆಗಿತ್ತು, ಫುಲ್ ಡೇ ಮೀಟಿಂಗ್ ಅನ್ನ ಮಾಡಲಾಗಿತ್ತು. ಇವತ್ತು 2ನೇ ಹಂತದ ಚರ್ಚೆ, ಇವತ್ತೇ ಫೈನಲ್ ಆಗಬಹುದಾ ಅಂತ ಹೇಳಿ? ಬಹಳ ಮುಖ್ಯವಾಗಿರುವಂತದ್ದು ಸಚಿವ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂಗೆ ರಾಜ್ಯದ ಪ್ರಮುಖ ನಾಯಕರು ಈಗಾಗಲೇ ದೆಹಲಿ ಅಂಗಳವನ್ನು ತಲುಪಿದ್ದಾರೆ. ಕೆಲವು ಹೊತ್ತಿನಲ್ಲೇ ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಿಎಂ ಡಿಕೆ ಶಿವಕುಮಾರ್ ಅವರು, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಪ್ರಮುಖ ನಾಯಕರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರ ಜೊತೆ 1-to-1 ಚರ್ಚೆಯನ್ನು ಕೂಡ ನಡೆಸ್ತಾರೆ. ಸೊ ಕರ್ನಾಟಕ ಬಂದಲ್ಲಿ ಉಳ್ಕೊಂಡಿರ್ತಕ್ಕಂತಹ ರಾಜ್ಯದ ಪ್ರಮುಖ ನಾಯಕರು ಕೆಲವೇ ಹೊತ್ತಿನಲ್ಲಿ ಕೂಡ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡೋದಕ್ಕೆ ತೆರಳುತ್ತಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಮುಖ್ಯವಾಗಿ ಮೊದಲಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವೇಣುಗೋಪಾಲ್ ಅವರ ನಿವಾಸದಲ್ಲಿ ಭೇಟಿಯನ್ನು ಮಾಡ್ತಾರೆ. ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂಗೆ ಮಹತ್ವದ ಮಾತುಕತೆ ನಡೆಸ್ತಾರೆ. ಅದಾದ ನಂತರ ಸಿಎಂ ಡಿಕೆ ಶಿವಕುಮಾರ್ ಅವರು ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ತಮ್ಮ ಕೊಟ್ಟಿರ್ತಕ್ಕಂಥ ಪಟ್ಟಿಗೆ ಸಂಬಂಧಪಟ್ಟಂಗೆ ಸುದೀರ್ಘವಾಗಿ ಚರ್ಚೆ ನಡೆಸ್ತಾರೆ. ಸೊ ಇವತ್ತು ಇಡೀ ದಿನ ಕೂಡ ಸರಣಿ ಸಭೆಗಳನ್ನ ಕೂಡ ನಡೀತಾ, ಅಂದ್ರೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಕೂಡ ಚರ್ಚೆಯನ್ನು ನಡೆಸಬೇಕಾಗುತ್ತೆ. ಸೊ ಜೊತೆಗೆ ಲೋಕಸಭೆ ಪ್ರತಿಪಕ್ಷ ನಾಯಕರು ಆಗಿರುವಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಜೊತೆ ಅಂತಿಮವಾಗಿ ಮಹತ್ವದ ಸಭೆಯನ್ನು ಕೂಡ ನಡೆಸ್ತಾರೆ. ಸೊ 1-to-1 ಸಭೆಯನ್ನು ಕೂಡ ಮೊದಲ ಹಂತವಾಗಿ ವೇಣುಗೋಪಾಲ್ ಅವರು ನಡೆಸ್ತಾರೆ. ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ಸುರ್ಜೇವಾಲಾ ಅವರ ಜೊತೆ ಚರ್ಚೆ ನಡೆಸ, ಅದಾದ ನಂತರ ರಾಹುಲ್ ಗಾಂಧಿ ಅವರ ಜೊತೆ ಸುದೀರ್ಘವಾಗಿ ಮಾತುಕತೆ ನಡೆಸ್ತಾರೆ. ಈ ಕೆಲ ದಿನಗಳ ಹಿಂದಷ್ಟೇ ದೆಹಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ರಾಜ್ಯದ ನಾಯಕರು ತಮ್ಮ ಪಟ್ಟಿಗಳನ್ನ ಕೊಟ್ಟು ಬಂದಿದ್ದಾರೆ. ಆದರೆ ಹಿರಿತನ ಹೊಸತನದ ಒಂದು ತಿಕ್ಕಾಟದ ಕಾರಣಕ್ಕಾಗಿ ಅದು ಅಲ್ಲೇ ಕೂಡ ಉಳಿದಿದೆ. ಸೊ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಕಳಿಸಿರ್ತಕ್ಕಂಥ ಪಟ್ಟಿಗೆ ಒಂದು ಸಹಿಯನ್ನು ಕೂಡ ಹಾಕಬೇಕಾಗಿತ್ತು. ಆದ್ರೆ ಅವರು ಆ ಒಂದು ಪಟ್ಟಿಗೆ ಸಹಿ ಹಾಕದ ಕಾರಣಕ್ಕಾಗಿ ಅವರ ಬಳಿ ಉಳಿದಿದೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯ ಆಗಿದೆ. ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಹೊಸಬರಿಗೆ ಅವಕಾಶ ಕೊಡೋಣ, ಮುಂದಿನ 20-30 ವರ್ಷಗಳ ನಾಯಕತ್ವವನ್ನು ಹುಟ್ಟು ಹಾಕುವಂತ ಲೆಕ್ಕಾಚಾರದಲ್ಲಿ ಈ ಬಾರಿ ಸಂಪೂರ್ಣ ಬದಲಾವಣೆ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಅಪೇಕ್ಷೆಗಳ ಅಭಿಪ್ರಾಯವನ್ನು ಕೂಡ ರಾಹುಲ್ ಗಾಂಧಿ ಅವರು ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗ್ತಿದೆ. ಅದರ ಮುಂದುವರೆದ ಭಾಗವಾಗಿ ಪಟ್ಟಿಯನ್ನು ಸ್ವತಃ ರಾಹುಲ್ ಗಾಂಧಿ ಅವರು ಅಂತಿಮಗೊಳಿಸಿದ್ರು. ಅದೆಲ್ಲರೂ ಕೂಡ ಬಹುತೇಕ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಟ್ಟಿದ್ರು ಅಂತ ಹೇಳಲಾಗ್ತಿದೆ. ಆದ್ರೆ ಆ ಪಟ್ಟಿ ಎಐಸಿಸಿ ಅಧ್ಯಕ್ಷರ ಕೈಗೆ ತಲುಪುತ್ತಿದ್ದಂತೆ ಅವರು ಕೂಡ ಹೊಸತನಕ್ಕೆ ಜೊತೆಗೆ ಹಳಬರು ಕೂಡ ಇರಬೇಕು, ತಮ್ಮ ಆಪ್ತರು ಇರಬೇಕು ಅನ್ನುವಂತ ಅಭಿಲಾಷೆಯನ್ನ ಅವರು ವ್ಯಕ್ತಪಡಿಸಿದ್ದಾರೆ ಅಂತ
ಹೇಳಲಾಗ್ತಿದೆ. ಹಾಗಾಗಿ ಹೊಸತನ ಹಿರಿಯರ ಒಂದು ಲೆಕ್ಕಾಚಾರದ ಭಾಗವಾಗಿ ಅಲ್ಲಿ ಒಂದಷ್ಟು ತಿಕ್ಕಾಟಗಳು ಕೂಡ ಈಗ ಉದ್ಭವ ಆಗಿದೆ. ಒಂದು ಸಿದ್ದರಾಮಯ್ಯ ಅವರ ಪಟ್ಟಿ, ಮಗದೊಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರ ಪಟ್ಟಿ, ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಪಟ್ಟಿ, ಇನ್ನೊಂದು ವೇಣುಗೋಪಾಲ್ ಅವರ ಮೂಲಕ ಒತ್ತಡ ಹಾಕುವಂತದ್ದಾಗಿರ್ಬೋದು, ಮತ್ತೆ ಸುರ್ಜೇವಾಲಾ ಅವರ ಮೂಲಕ ಪಟ್ಟಿ ಸೇರ್ಪಡೆ ಅಂತ ಆಗಿರ್ಬೋದು. ಹೀಗೆ ಹಲವು ರೀತಿಯಲ್ಲಿ ಕೂಡ ಪಟ್ಟಿಗಳು ಅಲ್ಲಿ ಸಿದ್ಧವಾಗಿರುವಂತಹ ಹಿನ್ನೆಲೆ ಅಂತಿಮ ಪಟ್ಟಿ ಇನ್ನೂ ಸಿದ್ಧವಾಗೋದಕ್ಕೆ ಕಷ್ಟ ಸಾಧ್ಯ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಹತ್ವದ ಸಭೆಯನ್ನು ನಡೆಸ್ತಾರೆ. ಈ ಒಂದು ಸಭೆಯಲ್ಲಿ ಯಾರಿಗೆಲ್ಲ ಅವಕಾಶ ಕೊಡಬೇಕಾಗುತ್ತೆ, ಹೊಸ ಮುಖಗಳಿಗೆ ಎಷ್ಟನ್ನು ಕೊಡಬೇಕಾಗುತ್ತೆ, ಹಳಬರಿಗೆ ಎಷ್ಟನ್ನು ಕೊಡಬೇಕಾಗುತ್ತೆ, ಮತ್ತೆ 3-4 ಬಾರಿ ಗೆದ್ದಿರ್ತಕ್ಕಂಥವ್ರೆ ಈ ಹಿಂದೆ ದೆಹಲಿ ಭೇಟಿ ಮಾಡಿದಂತಹ 30 ಜನ ಏನು ಶಾಸಕರಿದ್ದಾರೆ ಆ ಹಿರಿಯ ಶಾಸಕರಲ್ಲಿ ಎಷ್ಟು ಜನಕ್ಕೆ ಅವಕಾಶ ಕೊಡಬೇಕಾಗುತ್ತೆ, ಜೊತೆಗೆ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಗೆ ಎಷ್ಟು ಜನ ಕೊಡಬೇಕಾಗುತ್ತೆ, ಮತ್ತೆ ಡಿಕೆ ಶಿವಕುಮಾರ್ ಅವರು ಕೂಡ ಅವರ ಪಟ್ಟಿಯನ್ನು ಕೊಟ್ಟಿದ್ದಾರೆ, ಅವರಲ್ಲಿ ಎಷ್ಟು ಜನ ಕೊಡಬೇಕಾಗುತ್ತೆ, ಮತ್ತೆ ಹೊಸಬರಿಗೆ ಎಷ್ಟು ಜನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ತಿಕ್ಕಾಟಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ಅಂತಿಮವಾಗಿ ಜಾತಿವಾರು ಸಮೀಕರಣ ಆಗಿರ್ಬೋದು, ಮತ್ತೆ ಒಂದು ಜಿಲ್ಲಾವಾರು ಪ್ರಾದೇಶಿಕವಾರವನ್ನು ಗಮನದಲ್ಲಿಟ್ಟುಕೊಂಡು ಅದೆಲ್ಲದಕ್ಕಿಂತಲೂ ಕೂಡ 2028ರ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಪ್ರಮುಖವಾಗಿ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯ ಆಗಿದೆ. ಇದೆಲ್ಲದಕ್ಕೂ ಹೊಸ ಮುಖಗಳಿಗೆ ಹೆಚ್ಚನ್ನು ಕೊಡ್ತಾರೆ ಈ ಬಾರಿ ಅನ್ನುವಂತ ಕುತೂಹಲ ಮೂಡಿದೆ. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.